ನಮಸ್ಕಾರ. ದೇಶಾದ್ಯಂತ ತೀವ್ರ ಕುತೂಹಲ ಮತ್ತು ಕಳವಳಕ್ಕೆ ಕಾರಣವಾಗಿದ್ದ ಪರಿಸರ ಹಾಗೂ ಶಿಕ್ಷಣ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ 26 ದಿನಗಳ ಸುದೀರ್ಘ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೊನೆಗೊಂಡಿದ್ದಾದರೂ ಹೇಗೆ? ದೆಹಲಿ ಮತ್ತು ಗುರುಗ್ರಾಮದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಾಂಗ್ಚುಕ್ ಅವರ ಮನವೊಲಿಸಲು ಕೇಂದ್ರ ಸರ್ಕಾರ ಯಶಸ್ವಿಯಾಗಿದ್ದು ಹೇಗೆ? 26 ದಿನಗಳ ಕಾಲ ಮೌನವಾಗಿದ್ದ ಕೇಂದ್ರ ಸರ್ಕಾರ ಗುರುವಾರ ಮಧ್ಯರಾತ್ರಿಯಲ್ಲಿ ನಡೆಸಿದ ಆ ತೆರೆಮರೆಯ ಕಸರತ್ತೇನು? ವಾಂಗ್ಚುಕ್ ಹಾಕಿದ ಪ್ರಮುಖ ಷರತ್ತುಗಳಿಗೆ ಸರ್ಕಾರ ನೀಡಿದ ಅಭಯವೇನು? ಈ ಹೋರಾಟವನ್ನು ಅಂತ್ಯಗೊಳಿಸಲು ಮಧ್ಯ ಪ್ರವೇಶಿಸಿದ್ದು ಯಾರು? ಈ ಸಂಪೂರ್ಣ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ವಿವರ ಎಲ್ಲಿದೆ? ಮನವೊಲಿಸಿದ್ದು ಯಾರು? ವಾಂಗ್ಚುಕ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದಂತೆ ದೆಹಲಿಯಲ್ಲಿ ಯುವಕರ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಕೇಂದ್ರ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿತು. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಾಂಗ್ಚುಕ್ ಅವರನ್ನು ಭೇಟಿಯಾಗಲು ಕೇಂದ್ರ ಆರೋಗ್ಯ ಸಚಿವರಾದ ಜೆಪಿ ನಡ್ಡಾ ಮತ್ತು ಪ್ರಧಾನಿ ಕಚೇರಿಯ ರಾಜ್ಯ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರೇ ಮಧ್ಯರಾತ್ರಿ ಆಸ್ಪತ್ರೆಗೆ ದೌಡಾಯಿಸಿದರು. ಈ ಸಂದರ್ಭದಲ್ಲಿ ಅಪೆಕ್ಸ್ ಬಾಡಿ ಆಫ್ ಲೇಹ್ ಲಡಾಖ್ನ ಹಿರಿಯ ನಾಯಕರು ಹಾಜರಿದ್ದರು. ಕೇಂದ್ರ ಸಚಿವರ ಸಮ್ಮುಖದಲ್ಲಿ ವಾಂಗ್ಚುಕ್ ದ್ರವ ಆಹಾರ ಸೇವಿಸುವ ಮೂಲಕ ಸುದೀರ್ಘ ನಿರಸನ ಕೊನೆಗೊಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಮನವಿ. ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಾಂಗ್ಚುಕ್ ಅವರು ಶೀಘ್ರವೇ ಚೇತರಿಸಿಕೊಂಡು ತಮ್ಮ ಹಳೆಯ ತೂಕ ಮತ್ತು ಆರೋಗ್ಯವನ್ನು ಮರಳಿ ಪಡೆಯಲಿ ಅಂತ ಹಾರೈಸಿದ್ದು ವಿಶೇಷವಾಗಿ ಗಮನವನ್ನು ಸೆಳೆಯಿತು. ಸರ್ಕಾರ ಒಪ್ಪಿದ ಷರತ್ತುಗಳೇನು? ದೀರ್ಘಾವಧಿಯ ಮಾತುಕತೆಯ ನಂತರ ಸರ್ಕಾರ ಕೆಲವು ಪ್ರಮುಖ ಬೇಡಿಕೆಗಳಿಗೆ ಸಮ್ಮತಿಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ವಾಂಗ್ಚುಕ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕುದುರಿದ ಪ್ರಮುಖ ಒಪ್ಪಂದಗಳು ಹೀಗಿವೆ. ಸಂಸತ್ತಿನಲ್ಲಿ ಮುಕ್ತ ಚರ್ಚೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಪ್ರಸ್ತುತ ನಡೆಯುತ್ತಿರುವ ಸಂಸತ್ ಅಧಿವೇಶನದ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಲು ಸರ್ಕಾರ ಒಪ್ಪಿಕೊಂಡಿದೆ. 2. ಪ್ರತಿಭಟನಾಕಾರರ ಮೇಲಿನ ಕೇಸ್ ವಾಪಸ್. ಜಂತರ್ ಮಂತರ್ನಲ್ಲಿ ಹಾಗೂ ದೆಹಲಿ ಚಲೋ ಮಾರ್ಚ್ನಲ್ಲಿ ಶಾಂತಿಯುತವಾಗಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಯುವಕರ ವಿರುದ್ಧ ಯಾವುದೇ ಪೊಲೀಸ್ ಪ್ರಕರಣಗಳನ್ನು ದಾಖಲಿಸುವುದಿಲ್ಲ ಅಂತ ಭರವಸೆ ನೀಡಲಾಗಿದೆ. 3ನೇ ಒಪ್ಪಂದ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಧನಾತ್ಮಕವಾಗಿ ಪರಿಶೀಲಿಸಲಿದೆ. ಇವು 3 ಮುಖ್ಯ ಷರತ್ತುಗಳಾಗಿವೆ. ದೇಶದಲ್ಲಿ ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಆಸ್ಪದ ನೀಡಬಾರದು ಮತ್ತು ಪರಿಸ್ಥಿತಿ ಕೈಮೀರಿ ಹೋಗಬಾರದು ಎಂಬ ಕಾರಣಕ್ಕೆ ಈ ಸಂಧಾನ ಸೂತ್ರ ರೂಪಿಸಲಾಗಿದೆ. ವಾಂಗ್ಚುಕ್ ಮುಂದಿನ ನಡೆ ಏನು? ವಾಂಗ್ಚುಕ್ ಅವರ ಉಪವಾಸ ಸದ್ಯ ಅಂತ್ಯವಾಗಿದೆ. ಇದು ವಿದ್ಯಾರ್ಥಿಗಳ ಚಳವಳಿಯ ಕಾವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ. ಆದರೆ ಕಾಕ್ರೋಚ್ ಪಕ್ಷದ ಹೋರಾಟ ಮುಂದುವರಿಯಲಿದೆ. ಯುವ ಸಂಘಟನೆಗಳು ಜಂತರ್ ಮಂತರ್ನಲ್ಲಿ ಶಾಂತಿಯುತ ಧರಣಿಯನ್ನು ಮುಂದುವರಿಸುವುದಾಗಿ ತಿಳಿಸಿವೆ. ಶಿಕ್ಷಣ ಸಚಿವರ ರಾಜೀನಾಮೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಪಟ್ಟು ಹಿಡಿದಿವೆ. ನಾನು ಯಾವ ಷರತ್ತುಗಳ ಮೇಲೆ ಉಪವಾಸ ಅಂತ್ಯಗೊಳಿಸಿದ್ದೇನೆ ಎಂಬುದನ್ನು ವಿವರವಾದ ವಿಡಿಯೋದಲ್ಲಿ ಶೀಘ್ರವೇ ತಿಳಿಸುತ್ತೇನೆ. ಆದರೆ ದೇಶದ ಎಲ್ಲರೂ ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಆಸ್ಪದ ನೀಡದೆ ಜಾಗರೂಕರಾಗಿರಬೇಕು ಅಂತ ವಾಂಗ್ಚುಕ್ ಕರೆ ನೀಡಿದ್ದಾರೆ. ಕಠಿಣ ಕಾಯ್ದೆ ತರಲು ಕೇಂದ್ರದ ಸಿದ್ಧತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಹಾಗೂ ಕಠಿಣ ಶಿಕ್ಷೆ ವಿಧಿಸುವ ಹೊಸ ಕಾನೂನನ್ನು ಜಾರಿಗೆ ತರಲು ಕೇಂದ್ರ ಸಂಪುಟ ಮುಂದಾಗಿದೆ. ಸರ್ಕಾರದ ಮೂಲಗಳ ಮಾಹಿತಿಯ ಪ್ರಕಾರ ಅಪರಾಧಿಗಳಿಗೆ 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆಯ ಪ್ರಮಾಣವನ್ನು 5 ರಿಂದ 10 ವರ್ಷಗಳವರೆಗೆ ವಿಸ್ತರಿಸಲಾಗುತ್ತದೆ. ಕನಿಷ್ಠ ದಂಡವನ್ನು 10 ಲಕ್ಷ ರೂಪಾಯಿಗಳಿಂದ 1 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಬಹುದು ಎನ್ನಲಾಗಿದೆ. ಒಟ್ಟಾರೆಯಾಗಿ 26 ದಿನಗಳ ಹಠಮಾರಿ ಧೋರಣೆ ಬಳಿಕ ಹೋರಾಟಗಾರ ವಾಂಗ್ಚುಕ್ ಮನವೊಲಿಕೆಗೆ ಕೇಂದ್ರ ಸರ್ಕಾರ ಹಿರಿಯ ಸಚಿವರನ್ನೇ ಕಳುಹಿಸಿರುವುದು ಯುವ ಸಮುದಾಯದ ಧ್ವನಿಗೆ ಸಿಕ್ಕ ದೊಡ್ಡ ಜಯ ಎಂದೇ ವಿಶ್ಲೇಷಿಸಲಾಗ್ತಾ ಇದೆ. ಇದೇ ವೇಳೆ ವಾಂಗ್ಚುಕ್ ಮನವೊಲಿಸುವ ಮೂಲಕ ಕೇಂದ್ರ ಸರ್ಕಾರ ಚಾಕಚಕ್ಯತೆ ಪ್ರದರ್ಶಿಸಿದೆ ಎಂಬ ವಾದವೂ ಕೇಳಿ ಬರ್ತಾ ಇದೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.